ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ಶ್ರೀಧರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸುಮಾ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಸುಮಾ, ಎಲ್ಲಿಂದ ಬಂದಿರೋದು ನೀವು? ನಾವು ಟಿ ನರಸೀಪುರ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಟೊಮೆಟೊ ಚಟ್ನಿ, ಚಿಬ್ಲಿ ಇಡ್ಲಿ ಮತ್ತೆ ಟೊಮ್ಯಾಟೊ ಚಟ್ನಿ. ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟು ಟೊಮೆಟೊ ಚಟ್ನಿ ಮಾಡ್ತೀನಿ. ಟೊಮ್ಯಾಟೊ ಚಟ್ನಿ, ಟೊಮೆಟೊ ಇಲ್ಲೇ ಕಾಣ್ತಾ ಇದೆ. ಟೊಮೆಟೊ ಚಟ್ನಿ ಫಸ್ಟ್ ಮಾಡ್ತೀರಾ? ಓಕೆ. ಈ ಟೊಮೆಟೊ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಟೊಮೆಟೊ, ಕರಿಬೇವು, ಅರಿಶಿಣದ ಪುಡಿ, ಬೇಡಗೆ ಮೆಣಸಿನ್ಕಾಯಿ ಪುಡಿ, ಜೀರಿಗೆ, ಈರುಳ್ಳಿ, ಉಪ್ಪು. ಓಕೆ ಓಕೆ. ಇದಿಷ್ಟು ಟೊಮ್ಯಾಟೊ ಚಟ್ನಿಗೆ ಬೇಕಾಗಿರೋದು. ಓಕೆ ಓಕೆ. ಇದಿವಾಗ ಟೊಮ್ಯಾಟೊ ಚಟ್ನಿ ಅಂದ್ರೆ ಎಲ್ಲಿ, ಯಾವ ಕಡೆದು? ನಿಮ್ಮೂರು ಟಿ ನರಸೀಪುರ ಕಡೆದ? ಎಲ್ಲಿದು ಟೊಮ್ಯಾಟೊ ಚಟ್ನಿಯಲ್ಲಿ? ಅಂದ್ರೆ ಯಾಕಂದ್ರೆ ಎಷ್ಟೊಂದು ವಿಧಗಳಿದೆ, ನೀವು ನೋಡ್ತಾ ಹೋದ್ರೆ ಒಬ್ಬೊಬ್ರು ಒಂದೊಂದು ವೆರೈಟಿ ಮಾಡ್ತಾರೆ. ಇದೆಲ್ಲಿ ಮಾಡೋದು? ಇದು ನಮ್ಮ ತಾಯಿ ಮನೆ ಕಡೆಯಿಂದ ಮಾಡ್ತಾರೆ. ಅದರಿಂದ ಚಿಬ್ಲಿ ಇಡ್ಲಿ ಜೊತೆಗೆ ಇದು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ಓಕೆ. ಚಿಬ್ಲಿ ಇಡ್ಲಿ ಯಾರು ಈ ಕಡೆ ಮಾಡೇ ಇಲ್ಲ, ಎಲ್ಲ ಕುಕ್ಕರ್ ಅಲ್ಲಿ ಮಾಡಿ ಅಭ್ಯಾಸ ಇರುತ್ತೆ. ಅದರಿಂದ ಚಿಬ್ಲಿ ಇಡ್ಲಿ ಮಾಡಿ. ಓಕೆ. ಈ ಟೊಮ್ಯಾಟೊ ಚಟ್ನಿ ಜೊತೆಗೆ ಮಾಡಿ ಮಾಡ್ತೀರಾ ಅಂತ ಹೇಳಿದ್ರೆ. ಓಕೆ ಓಕೆ. ಫಸ್ಟ್ ಸ್ಟಾರ್ಟ್ ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ನಮಗೆ ಬಾಣಲೆ ಬೇಕು. ಬಾಣಲೆ, ಒಲೆ ಮೇಲೆ ಇಡ್ಲಿ. ಓಕೆ. ಸ್ಟವ್ ಹಚ್ಕೊಂಡ್ಬಿಡ್ತೀರಾ? ಸೊ ಈಗ ಬೆಂಗಳೂರಲ್ಲೇ ಇರೋದಲ್ವಾ? ಈಗ ಅತ್ತೆ ಮನೆ ಬೆಂಗಳೂರು. ಬೆಂಗಳೂರಲ್ಲಿ ಯಾವ ಏರಿಯಾ? ವಿಜಯನಗರ. ಓಕೆ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಬೆಂಗಳೂರಿಗೆ ಬಂದು ನಮ್ಮ ಮದುವೆ ಆಗಿ 24 ವರ್ಷ ಆಯ್ತು. ಇನ್ನು ಒಂದು ವರ್ಷದಲ್ಲಿ 25 ವರ್ಷ. ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆಯಾ? ಹೌದಾ? ಓಕೆ ಓಕೆ. ವೆರಿ ನೈಸ್. ಏನು ಬೇಕೀಗ? ಅದು ಸ್ಪೂನು ಎಣ್ಣೆ. ಫಸ್ಟ್ ಎಣ್ಣೆ ಕೊಟ್ಬಿಡಿ. ಅಂತೂ 25 ವರ್ಷ ಒಂದು ಏನದು ಸಕ್ಸಸ್ ಆಗಿ ಮುಗಿಸಿದ್ದೀರಾ ಅಂತ ಹೇಳಿ ಒಂದು ಸೆಲೆಬ್ರೇಷನ್ ಇದೆಯಾ? ಏನು ಪ್ಲಾನ್ ಮಾಡ್ತಾ ಇದ್ದೀರಾ? ಪ್ಲಾನ್ ಮಾಡ್ತಾ ಇದ್ದಾರೆ. ಮಕ್ಕಳು ಮಾಡ್ತಾ ಇದ್ದಾರೆ. ಈಗ ಹೊಸದಾಗಿ ಅಳಿಯಂದರು ಮಾಡ್ತಾ ಇದ್ದಾರೆ. ಹೌದಾ? ಓಕೆ. ಅದರಿಂದ ಏನು ಪ್ಲಾನ್ ಮಾಡಿದಾರೋ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಸುಮಾರು ಹಾಕಿದ್ರಿ ಅಲ್ವಾ? ಒಂದು ಸೌಟಷ್ಟು, ಒಂದೂವರೆ ಸೌಟ್ ಹಾಕಿದ್ರಾ? ಇಲ್ಲ, ಇನ್ನು ಸ್ವಲ್ಪ ಕಮ್ಮಿನೇ ಹಾಕಿ. ಒಂದು ಸೌಟ್, ಚಿಕ್ಕ ಸೌಟಲ್ಲಿ ಅಂತ ಹೇಳ್ಬೋದು. ಕಮ್ಮಿನೇ. ಇದು ಯಾರು ಅಮ್ಮ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ವಾ ಈ ಅಡಿಗೆನ? ಇದು ತಾಯಿ ಮಾಡ್ತಾ ಇದ್ರ ಕಡೆದು ಮಾಡ್ತಾ ಇದ್ವಿ. ಓಕೆ ಓಕೆ. ಏನ್ ಹಾಕೋತೀರಾ ಫಸ್ಟಿಗೆ? ಫಸ್ಟ್ ಜೀರಿಗೆ ಕಾಯ್ಬೇಕು. ಓಕೆ ಓಕೆ. ಇದಂದ್ರೆ ಮಾಡಿ ಮತ್ತೆ ಇಡ್ತೀರಾ? ಎಣ್ಣೆ ಅಷ್ಟು ಯಾಕೆ ಹಾಕ್ಬೇಕು? ಅಥವಾ ಈ ಟೊಮೆಟೊ ಚಟ್ನಿ ಅಂದ್ರೆ ಅಷ್ಟು ಚಟ್ನಿಗೆ ಸ್ವಲ್ಪ ಎಣ್ಣೆ? ಯೂಶುವಲಿ ಟೊಮೆಟೊ ಚಟ್ನಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ. ಅಂದ್ರೆ ಇದು ಮಾಡಿದ್ಮೇಲೆ 1-2 ದಿನ ಇಡ್ಬೋದಾ? ಇಡ್ಬೋದು, ಏನು ಕೆಡಲ್ಲ. ಅದು ಎಣ್ಣೆ ಜಾಸ್ತಿ ಹಾಕೋ ಉದ್ದೇಶ ಕೆಲವೊಂದ್ಸತಿ ತುಂಬಾ ದಿನ ಇಡಬೇಕು ಅಂದ್ಬಿಟ್ಟು ಎಣ್ಣೆ ಆ ಥರ ಏನಾದ್ರು ಇದೆಯಾ? ಇದೆ, ಇಡ್ಬೋದು. ಏನ್ ಕೆಡ ಅಂತದ್ ಏನಿಲ್ಲ, ಇಡ್ಬೋದು. 24 ಅವರ್ 2 ದಿವಸದ ಮಟ್ಟಿಗೆ 2 ದಿನ ತಿನ್ಬೋದು ಅಂತ. ಓಕೆ ಓಕೆ. ಈಗ ಜೀರಿಗೆ ಹಾಕ್ತೀನಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಕರಿಬೇವು ಬೇಕಾದ್ರೆ ಸಣ್ಣ ಉರಿ ಮಾಡಿಬಿಡಿ. ಬಿಟ್ಟು ಈರುಳ್ಳಿ 1 ಬೌಲ್ ತಗೊಂಡಿದ್ದೀನಿ. ಓಕೆ. ಈರುಳ್ಳಿ ಜಾಸ್ತಿ ಹಾಕ್ಬೇಕು, ಚೆನ್ನಾಗಿರುತ್ತೆ. ಹಾಕಿದ್ರೆ ಈರುಳ್ಳಿ ಜಾಸ್ತಿ ಅಂದ್ರೆ ನೀವು ನೋಡಿದ್ರೆ 1 ಬೌಲ್ ಟೊಮ್ಯಾಟೋಗೆ 1 ಬೌಲ್ ಈರುಳ್ಳಿ ಸೇಮ್ ಪ್ರಮಾಣದಲ್ಲಿ ತಗೊಂಡಿದ್ದೀರಾ? ಸೇಮ್. ಸೊ ಅಡಿಗೆ ಎಲ್ಲ ಯಾವಾಗ? ಮುಂಚೆನೆ, ಮದ್ವೆಗಿನ ಮುಂಚೆನೆ ಕಲ್ತಿದ್ರಾ ಅಥವಾ ಆಮೇಲೆ? ಹೇಗೆ? ಮದ್ವೆಗೂ ಮುಂಚೆ ಸ್ವಲ್ಪ ಕಲ್ತಿದ್ದೆ. ನಮ್ಮ ತಾಯಿ ಮನೆಗೆ ಮಾತ್ರ ಕಲ್ತಿದ್ದೆ. ಆಮೇಲೆ ನಮ್ಮ ಅತ್ತೆ ಮನೆಗೆ ಬಂದ ಅವರು ಹೇಳ್ಕೊಟ್ರು. ಅವ್ರದೂ ಈಗ ದೋಸೆ ಮಾಡಿದ್ರೆ ಎಲ್ಲಾರು ಉದ್ದಿನ ಬೇಳೆ, ಮೆಂತ್ಯ ಹಾಕಿ ಮಾಡ್ತಾರೆ. ಹೌದು. ಅವಲಕ್ಕಿ ಇದೆಲ್ಲ ಹಾಕಿ ಮಾಡ್ತಾರೆ. ಆದ್ರೆ ನಮ್ಮ ಅತ್ತೆ ಮಾಡೋ ದೋಸೆ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ರುಚಿ ಬರುತ್ತಾ? ಚೆನ್ನಾಗಿರುತ್ತೆ. ಅವ್ರು ಉದ್ದಿನ ಬೇಳೆ ಅದೆಲ್ಲ ಏನು ಕಲ್ಸೋದೇ ಇಲ್ಲ. ಅದು ಅಕ್ಕಿದು ಗಂಜಿ ಮಾಡ್ಕೊಂಡ್ಬಿಡ್ತಾರೆ. ಅಕ್ಕಿ ಹಿಟ್ಟು ಹಾಕಿ ಉಪ್ಪೆಲ್ಲ ಹಾಕಿ ಕಲಸಿ ಇಟ್ಬಿಡ್ತಾರೆ. ಬೆಳಿಗ್ಗೆಗೆ ಹುಳಿ ಬರುತ್ತಾ? ದೋಸೆ ಬರುತ್ತೆ. ಈ ಕಡೆ ಎಲ್ಲ ಇದನ್ನ ಹೌದಾ ಕಲ್ತಿದ್ದೆ. ತುಂಬಾ ಈಸಿನೂ ಆಯ್ತು, ರುಚಿನೂ ಚೆನ್ನಾಗಿದ್ರೆ ಮಾಡ್ಕೋಬಹುದು. ಹೌದೌದು.
ಸೊ ಆ ತರ ಬೆಂಗಳೂರಿಗೆ ಬಂದ್ಮೇಲೆ ಬೇರೆ ಬೇರೆ ಅಡಿಗೆ ಎಲ್ಲ ಬೇರೆ ಬೇರೆ ಅಡಿಗೆಲ್ಲ ನಮ್ಮ ಅತ್ತೆ ಮನೇಲಿ ಎಲ್ಲ ಮುದ್ದೆ ಮಾಡೋದು. ಅವಾಗ ನಾನು ಸಣ್ಣ ಹುಡುಗಿ, ಇಲ್ಲಿ ನಮ್ಮ ಅತ್ತೆ ಅವರೆಲ್ಲ ಮುದ್ದೆ ಮಾಡೋದೆಲ್ಲ. ಮುದ್ದೆ ಎಲ್ಲ ಮಾಡ್ತೀರಾ ಮನೇಲಿ? ಈಗೆಲ್ಲ ಮಾಡ್ತೀವಿ, ಈಗೆಲ್ಲ ಗೊತ್ತಿದೆ. ಆಗ್ಲೇಬೇಕಾ ಮುದ್ದೆ? ಅಂದ್ರೆ ಕೆಲವ್ರಿಗೆ ಮಧ್ಯಾಹ್ನ ಪ್ರತಿದಿನ ಮುದ್ದೆ ಮಾಡ್ಲೇಬೇಕು. ಇಲ್ಲ, ನಮ್ಮ ಮನೇಲಿ ಮುದ್ದೆ ಬೇಕೇ ಬೇಕು. ಅದನ್ನೇ ಕೇಳಿದೆ. ಮುದ್ದೆ 3 ಟೈಮ್ ಮುದ್ದೆ ಮಾಡಿದ್ರು ಏನನ್ನಲ್ಲ. ಬೇರೆ ಅಡಿಗೆ ಅಂದ್ರೆ ಪರವಾಗಿಲ್ಲ, ಮುದ್ದೆ ಮೂಲಂಗಿ ಚಟ್ನಿ ಇದೆಲ್ಲ ಮಾಡಿಕೊಟ್ರೆ ಅದೇ ಕಲ್ಲಲ್ಲಿ. ರಾಗಿ ಬಹಳ ಒಳ್ಳೇದೇ ಆರೋಗ್ಯಕ್ಕೆ. ಇನ್ನು ರಾಗಿ ಉಂಡವನ್ಗೆ ರೋಗವಿಲ್ಲ ಅಂತ ಹೇಳ್ತಾರಲ್ಲ, ಆ ತರ ನೀವು 3 ಹೊತ್ತು ಮುದ್ದೆನೇ ಮಾಡ್ತೀರಾ? ಮುದ್ದೆನೆ, ಊರ್ ಕಡೆಯಿಂದ ರಾಗಿ ತರಿಸೋದು, ಆಮೇಲೆ ರಾಗಿ ರೊಟ್ಟಿ, ಮುದ್ದೆ ಇಂಥದ್ದು ಸ್ವಲ್ಪ. ಈಗ ಟೊಮ್ಯಾಟೊ ಹಾಕ್ತೀರಾ? ಹಾಕಿ. ಸೇಮ್ 1 ಬೋಲು ಟೊಮ್ಯಾಟೊ. ಬೇರೆ ಚಟ್ನಿಗಳೆಲ್ಲ ಮಾಡ್ತೀರಾ? ಚಟ್ನಿ ಪುಡಿನೂ ಮಾಡ್ತೀರಾ? ಚಟ್ನಿ ಪುಡಿನೂ ಮಾಡ್ತೀವಿ. ಚಟ್ನಿ ಪುಡಿ ಎಲ್ಲ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು. ಹೌದಾ? ಇಲ್ಲಿ ಬಂದು ಯಾವ ತರ ಚಟ್ನಿ ಪುಡಿ ಅಂದ್ರೆ ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡ್ತಾರೆ, ಎಳ್ಳಿನ ಮಾಡ್ತಾರೆ, ಎಳ್ಳಿನೂ ಮಾಡ್ಬೋದು, ಉದ್ದಿನ ಬೇಳೆದು ಮಾಡ್ಬೋದು. ಚಟ್ನಿ ಪುಡದಲ್ಲಿ ಎಷ್ಟೊಂದು ತರ ಇದೆ. ತುಂಬಾ ಇದೆ. ಕರ್ಬೇವು ಚಟ್ನಿನೂ ಮಾಡ್ಬೋದು. ಈ ತರ ಚಟ್ನಿ ಪುಡಿ. ಚಟ್ನಿ ಪುಡಿನ ಮಾಡಿಟ್ಟು 1 ತಿಂಗಳೆಲ್ಲ ಯೂಸ್ ಮಾಡ್ತಾರಲ್ಲ? 1 ತಿಂಗಳು 2 ತಿಂಗಳು ಎಲ್ಲ. ಈ ಕಡ್ಲೆಕಾಯಿ ಬೀಜಲ್ಲೂ ಮಾಡ್ಬೋದು, ಹುರ್ಬಿಟ್ಟು ಅದು ಸಿಪ್ಪೆ ತೆಗೆದು ಅದರಲ್ಲೂ ಮಾಡ್ಬೋದು. ಸುಮಾರು ತರ ಚಟ್ನಿ ಪುಡಿ ಬಗ್ಗೆ ಗೊತ್ತಿದೆ. ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಎಲ್ಲ ಚಟ್ನಿ ಪುಡಿಗಳನ್ನು ಮಾಡಿ ತೋರ್ಸೋಣ. ತುಂಬಾ ಜನಕ್ಕೆ ಚಟ್ನಿ ಪುಡಿಗಳು ಅಂದ್ರೆ ಹಳ್ಳಿಯಿಂದ ಬಂದವ್ರಿಗೆ, ಆಮೇಲೆ ಉತ್ತರ ಕರ್ನಾಟಕದವ್ರಿಗೆಲ್ಲ ಗೊತ್ತಿರುತ್ತೆ. ಸ್ವಲ್ಪ ಈ ಪೇಟೆಯಲ್ಲಿರೋರಿಗೆ ಚಟ್ನಿ ಪುಡಿ ಗೊತ್ತಿರಲ್ಲ, ಅವರು ರೆಡಿಮೇಡೇ ತಗೊಂಡು ಬರ್ತಾ ಇರ್ತಾರೆ. ಸೊ ಮನೆಯಲ್ಲೇ ಈಸಿಯಾಗಿ ಚಟ್ನಿ ಪುಡಿ ಎಲ್ಲ ನಮ್ಮ ಮನೇಲೆ ರೆಡಿ ಮಾಡ್ಕೊತೀವಿ. ಅದರಿಂದ ಅದೇ ಅದನ್ನೆಲ್ಲ ಮಾಡಿ ತೋರಿಸಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಇನ್ನು ಸ್ವಲ್ಪ ಹೆಂಗಿರೋರ್ಗೆ ಗೊತ್ತಿರೋದಿಲ್ಲ ಮಾಡೋಕ್ಕೆ. ಸುಮಾರು ಜನಕ್ಕೆ ಚಿಪ್ಲಿ ಇಡ್ಲಿನೇ ಗೊತ್ತಿಲ್ಲ. ಚಿಪ್ಲಿ ಇಡ್ಲಿ ನಾನು ಕೇಳಿಲ್ಲ. ಇವಾಗೆಲ್ಲ ಇದರಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಇಡ್ಲಿ ಇದು ಮಾಡ್ತಾರೆ. ಇದು ಎಲ್ಲರೂ ಸ್ಟ್ಯಾಂಡ್ ಯೂಸ್ ಮಾಡೇ ಮಾಡೋದು. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ನೀವು ಒಳ್ಳೇದಾಯ್ತು, ಒಂದು ಯಾವ್ದು ಗೊತ್ತಿಲ್ವೋ ಮತ್ತೆ ಇನ್ನೊಂದು ಹಳೆ ಅಡಿಗೆನ ನಾವು ಮಾಡಿ ತೋರಿಸಿದ್ರೆ ತುಂಬಾ ಜನ ಕಲಿಯೋರ್ಗೆ ಹೆಲ್ಪ್ ತುಂಬಾ ಆಗುತ್ತೆ. ಇನ್ನೇನು ಹಾಕ್ತೀರಾ ಈಗ? ಇವಾಗ ಮೆಣಸಿನ್ಕಾಯಿ ಪುಡಿ ಹಾಕ್ತೀನಿ, ಬೇಡಿಗೆ ಮೆಣಸಿನ್ಕಾಯಿ ಪುಡಿ. ಇದು ಕೂಡ ಮನೆಯಲ್ಲೇ ಮಾಡಿರೋದಾ? ಇದು ಕೂಡ ಮನೆಯಲ್ಲೇ ಮಾಡಿರೋದು. 1 ಸ್ಪೂನ್ ಹಾಕಿದ್ದೀನಿ. 1-2 ಟೊಮೆಟೊಗೆ. ಈ ಮೆಣಸಿನ ಪುಡಿನ ನೀವು ಅಂದ್ರೆ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿರೋಂಥದ್ದು? ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಬಾಕ್ಸಿಗೆ ಹಾಕಿಟ್ರೆ ಫ್ರೆಶ್ ಇರುತ್ತಾ? ಎಷ್ಟು ದಿನದವರೆಗೆ ಯೂಸ್ ಮಾಡ್ಬೋದು? 1 ವರ್ಷ ಗಂಟನೂ ಇಡ್ಬೋದಾ? ಏನು ಕೆಡಲ್ಲ. ಅಂದ್ರೆ ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿಡ್ತೀರಾ ಅಥವಾ ಅದೇ ಬಾಕ್ಸಿಗೆ ತೆಗಿತಾ ಇದ್ರೆ ತೊಂದರೆ ಇಲ್ಲ? ಚಿಕ್ಕ ಬಾಕ್ಸ್ ಅಲ್ಲಿ ಸಪರೇಟ್ ಇಟ್ಕೊಂಡು, ಜಾಸ್ತಿ ಮಾಡಿದ್ರೆ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು. ಸೊ ಹಾಗಾದ್ರೆ ತುಂಬಾ ಸಿಂಪಲ್ ಆಗಿ ರೆಡಿಮೇಡ್ ಆಗಿ ತಗೊಳ್ಳೋದ್ಕಿಂತ ಈ ತರ ಮಾಡ್ಕೋಬಹುದು ಅಲ್ವಾ? ಆ ತರ ಮಾಡ್ಕೊಂಡು ಚಿಕ್ಕ ಚಿಕ್ಕದ್ರಲ್ಲಿ ಇಟ್ಕೊಬೇಕು. ಸ್ಪೂನ್ ಕೊಡಿ. ಯಾವ್ದಕ್ಕೆ? ಪುಡಿ ಹಾಕಿ, ಅರಿಶಿನ ಪುಡಿ ಹಾಕೊಳ್ಳಿ. ಮತ್ತೆ ನೀವು ಯಾವ ಅಡಿಗೆ ಬಹಳ ತುಂಬಾ ಚೆನ್ನಾಗಿ ಮಾಡೋದು ಅಂತ ಮನೇಲಿ ಹೇಳೋದು? ಚೆನ್ನಾಗಿ ಮಾಡೋದು ಅಂದ್ರೆ ಒಂದು ಹಳದಿ ಪಲ್ಯ ಮಾಡ್ತೀನಿ. ಯಾವ್ದ್ರದ್ದು? ಹಳದಿ. ಅದ್ರ ಪಲ್ಯ ಹೆಸರೇನೆ ಹಳದಿ ಅಂತ. ಹಳದಿ ಅಂತ ಯಾವ ತರಕಾರಿಯಲ್ಲಿ ಮಾಡ್ತಾರೆ? ಅದು ಯಾವ ತರ ಅಂತಂದ್ರೆ ಶುಂಠಿ ಬರುತ್ತೆ, ಹಸಿ ಶುಂಠಿ. ಹೌದು. ಶುಂಠಿ ಅಂದ್ರೆ ಇವಾಗ ಮಾಮೂಲಿ ನಾವು ಪಲಾವ್ಗೆಲ್ಲ ಹಾಕ್ತಿವಲ್ಲ, ಆ ಶುಂಠಿ ಅಲ್ಲ, ಇನ್ನೊಂದು ಶುಂಠಿ, ಕಲರ್ ಶುಂಠಿ. ಏನಾದ್ರ ಹೆಸರೇನು? ಅದ್ರ ಹೆಸರು ಶುಂಠಿನೇ. ಆದ್ರೆ 2 ತರ ಇದೆ. ಅದ್ರದ್ದು ಹೆಸರೇ ಬರೀ ಹಳದಿ ಅಂತ ಹೇಳೋದು. ಆ ಶುಂಠಿ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತಾ? ಬೇಕಾದಷ್ಟು ಹಳದಿ ಅಂತ. ಈ ಶುಂಠಿಗೂ ಆ ಶುಂಠಿಗೂ ಕಲರ್ ಇದೆ. ಸ್ವಲ್ಪ ನೀರು ಕೊಡಿ. ಸೊ ಅದ್ರದ್ದು ಏನ್ ಮಾಡ್ತೀರಾ ನೀವು? ಅದ್ರದ್ದು ಪಲ್ಯ ಮಾಡ್ತೀವಿ. ಅದ್ರದ್ದು ಪಲ್ಯ ಮಾಡಿದ್ರೆ ಕಮ್ಮಿ ಅಂದ್ರೆ ಒಂದು 10 ದಿನ ಬಿಟ್ಬಿಡಿ. 10 ದಿನ ಮಡ್ಕೊಂಡು ಚಪಾತಿ ಜೊತೆಗೆ ತಿನ್ಬೋದು. ಈ ಕೋಲ್ಡ್ ಇರೋ ಬಾಡಿಗೆ ಫುಲ್ಲು ಹೀಟ್ ಕೊಡುತ್ತೆ. ಹೌದಾ? ಶುಂಠಿ ಅದೇ ಶೀತ ಇದ್ದಾಗ ಸೇವಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಪಲ್ಯ ಮಾಡ್ಕೊಂಡು ಕೋಲ್ಡ್ ಇರುವಾಗ ಅದು. ಹಳದಿ ಅಂತ ಕೇಳಬೇಕಾ? ಹಳದಿ ಅಂದ್ರೆ ಮಾರ್ಕೆಟ್ ಅಲ್ಲೇ ಇರುತ್ತೆ. ಇರ್ಬೋದು. ನಾವು ರೆಗ್ಯುಲರ್ ಶುಂಠಿ ತಗೊಳ್ಳೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ. ತರಕಾರಿ ಜೊತೆಲಿ ಅದನ್ನು ಇರುತ್ತೆ. ಅದರಿಂದ ಚಪಾತಿ ಜೊತೆಗೆ ಚೆನ್ನಾಗಿ ಮಾಡ್ತೀರಾ ನೀವಿದು? ಮನೆಯವರೆಲ್ಲ ಇಷ್ಟಪಡ್ತಾರೆ? ಚೆನ್ನಾಗಿರುತ್ತೆ. ಅದು ಫುಲ್ಲು ಹೀಟು ಅಂತಾನೆ. 1/4 kg ಶುಂಠಿ ತಗೊಂಡ್ರೆ ಕಮ್ಮಿ ಅಂದ್ರೆ ಅರ್ಧ kg ತುಪ್ಪ ಬೇಕು, ಅರ್ಧ ಲೀಟ್ರು ಮೊಸರು ಬೇಕು. ಓಹೋ, ಹೌದಾ? ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಒಳ್ಳೇದು. ಆದ್ರೆ ಹೀಟ್ ಬಾಡಿ ಇರೋರಿಗೆ
ಅಲ್ಲ ಇದನ್ನು ಒಂದ್ಸತಿ ಮಾಡಿ ತೋರಿಸಿ, ಯಾಕಂದ್ರೆ ಹೆಚ್ಚಿನವ್ರಿಗೆ ಗೊತ್ತಿರಲ್ಲ. ಕೋಲ್ಡ್ ಯಾಕಂದ್ರೆ ಈ ಎಸ್ಪೆಷಲಿ ಮನೆಯಲ್ಲೇ ಇವಾಗ ನೀವ್ ಹೇಳಿದ್ರಿ ಶೀತ ಅದು ಇದು ಸಾಮಾನ್ಯ ಬರುವ ರೋಗಗಳು. ನಮ್ಮ ಮನೇಲಿ ಇದು ಜಾಸ್ತಿ ಮಾಡ್ತೀವಿ, ಯಾಕಂದ್ರೆ ನಮ್ಮ ಮನೇಲಿ ಫುಲ್ ಕೋಲ್ಡ್, ಎಲ್ರಿಗೂ ಶೀತ ಆಗ್ತಾ ಇರುತ್ತೆ. ಅದರಿಂದ ಏನ್ ಮಾಡ್ತೀವಿ, ಈ ಖಾಲಿ ಆಯ್ತಿದ್ದಂಗೆ ನಮ್ಮ ಮಗಳಿಗಂತೂ ಇದು ತುಂಬಾ ಇಷ್ಟ. ಹೌದಾ? ಸ್ವಲ್ಪ ಸ್ಪೆಷಲ್ ಆಗೇ ಇದೆ. ಇದು ಸ್ವಲ್ಪ ಹುರಿಬೇಕಾ? ಇದು ಆಯ್ತು, ಇದಾಯ್ತು. ನೆಕ್ಸ್ಟು ಅದು ಚಿಬ್ಲಿ ಇಡ್ಲಿ ಮಾಡೋದಾ? ಓಕೆ ಸರ್. ಈಗ ಚಿಬ್ಲಿ ಇಡ್ಲಿ ಅಂತ ಹೇಳಿದ್ರಲ್ವಾ, ಈ ಚಿಬ್ಲಿ ಇಡ್ಲಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಕುಸುಲಕ್ಕಿ ಹಾಕಿದ್ದೀನಿ, ಉದ್ದಿನ ಬೇಳೆ, ಮೆಂತ್ಯ ಹಾಕಿ ಕಲ್ಲಲ್ಲಿ ರುಬ್ಬಿ ತಗೊಂಡು. ಓಕೆ, ಅದು ಯಾವ ಪ್ರಮಾಣದಲ್ಲಿ ಹಾಕಿದ್ದೀರಾ ಅಂತ ಒಂದ್ಸತಿ ಹೇಳ್ಬಿಡಿ ವೀಕ್ಷಕರಿಗೆ. ಕುಸುಬಲಕ್ಕಿ ಅಂದ್ರೆ ನೀವು ಕೊಚ್ಚಕ್ಕಿ ಅಥವಾ ಕುಸುಬಲಕ್ಕಿ ಅಂತ ಯಾವ ಕಲರ್ ಬರುತ್ತೆ ಅದು? ಕುಸುಬಲಕ್ಕಿ ಅಂದ್ರೆ ಸ್ವಲ್ಪ ರೆಡ್ ಕಲರ್, ರೆಡ್ ಪಾಲಿಶ್ ಆಗಿರಲ್ಲ, ಅನ್ಪಾಲಿಶ್ಡ್ ಅಂತ ಹೇಳ್ಬೋದು. ನಮ್ಮೂರಿಂದ ತಂದಿರೋದು, ಪಾಲಿಶ್ ಆಗದಿರೋಂಥದ್ದು. ಓಕೆ, ಊರಕ್ಕಿಯಿಂದ ತಂದಿರೋದು, ಅದರಿಂದ ಮೆತ್ತಗೆ ಬರುತ್ತೆ. ಎಷ್ಟು ಪ್ರಮಾಣದಲ್ಲಿ? ಇನ್ ಕೇಸ್ ಯಾರಾದ್ರೂ ಮಾಡ್ಬೇಕು ಅಂದ್ರೆ ಅವ್ರಿಗೊಂದು ಪ್ರಮಾಣ ಹೇಳ್ಬೇಕಂದ್ರೆ ಅಕ್ಕಿ ಎಷ್ಟು ಹಾಕಿದೀರಾ, ಉದ್ದ ಎಷ್ಟು ಹಾಕಿದೀರಾ? ಆತರ ಒಂದು 1/4 kg ಅಕ್ಕಿಗೆ 1 ಇಡಿ ಉದ್ದು, ಆ 1 ಇಡಿಲಿ ಹಾಫ್ ಮೆಂತ್ಯ, 1 ಇಡಿ ಅವಲಕ್ಕಿ, ಅಷ್ಟೇ. 1/4 kgಗೆ 1 ಹಿಡಿ ಅಂತ ಒಂದು ಅಂದಾಜಿನ ಲೆಕ್ಕದಲ್ಲಿ ಹಾಕ್ತೀನಿ. ಓಕೆ, ಊರಕ್ಕಿ ಆಗಿರೋದ್ರಿಂದ ನೀವು ಹೇಳಿದ್ರು ಆರೋಗ್ಯಕ್ಕೆ ಒಳ್ಳೇದು, ಪಾಲಿಶ್ ಆಗದೆ ಇರೋಂಥದ್ದು, ಮತ್ತೆ ಮೃದು ಆಗುತ್ತೆ, ಮೆತ್ತಗಿರುತ್ತೆ. ಅದು ಕಲ್ಲಲ್ಲಿ ರುಬ್ಬಿ ಇರೋದ್ರಿಂದ ತುಂಬಾ. ಓಕೆ, ಅದನ್ನ ನಾವೀಗ ಇಡ್ಲಿಯ ಒಂದು ಹಿಟ್ಟಿನ ಹದದಲ್ಲೇ ಮಾಡ್ಕೊಂಡು ಬಂದಿದ್ದೀರಲ್ವಾ? ಓಕೆ, ಯೂಶಲಿ ಇಡ್ಲಿ ಮಾಡೋದು ಹೆಚ್ಚಾಗಿ ಅಟ್ಲೀಸ್ಟ್ ಇಲ್ಲಿ ನಮ್ಮ ಏನಾದ್ರು ದಕ್ಷಿಣ ಭಾರತದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಆ ಹದನೇ ಇದೆ ಇದ್ರಲ್ಲಿ ಅಲ್ವಾ? ಹಿಟ್ಟು ಕಲ್ಸಿರುವಂತದ್ದು. ಮತ್ತೆ ಇವಾಗ ಚಿಬ್ಲು ಅಂತ ಹೇಳಿದ್ರೆ ಇದು ಚಿಬ್ಲಾ? ಇದು ಚಿಬ್ಲಿ ಇಡ್ಲಿ. ಇಲ್ಲಿ ಸಿಟಿ ಕಡೆ ಎಲ್ಲ ಬರೀ ಕುಕ್ಕರು, ಸ್ಟ್ಯಾಂಡ್ ಇಟ್ಕೊಂಡು ಇಂಥದ್ರಲ್ಲಿ ಮಾಡ್ತಾರೆ. ಮೋಸ್ಟ್ಲಿ ಇದು ಯಾರಿಗೂ ಗೊತ್ತಿರೋದಿಲ್ಲ. ಹೌದು, ಡೆಫಿನೆಟ್ ಗೊತ್ತಿಲ್ಲ. ಈ ಕಡೆ ಇದರಲ್ಲಿ ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಇದು ಪ್ಲಾಸ್ಟಿಕ್ ಕವರ್ ಹಾಕಿ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಇವಾಗ ನಾನೇನ್ ಮಾಡ್ತೀನಿ, ಇದ್ರ ಮೇಲೆ ಬಟ್ಟೆ ಹಾಸಿ. ಇದು ಚಿಬ್ಲು ಎಲ್ಲಿ ಸಿಗತ್ತೆ? ಇದು ಚಿಬ್ಲು ಇದು ನಮ್ಮೂರ್ ಕಡೆ ಸಿಗುತ್ತೆ. ನಿಮ್ಮೂರ್ ಕಡೆ ಅಂದ್ರೆ ನರಸೀಪುರಕ್ಕೆ ಬರ್ಬೇಕಾ ನಾವು? ನರಸೀಪುರದಲ್ಲಿ ಸಿಗುತ್ತೆ, ಅಲ್ಲಿಂದ ಸಿಗೋದಿಲ್ವಾ? ಎಲ್ಲೂ ಸಿಗೋದಿಲ್ಲ. ಇದ್ರ ಬಗ್ಗೆ ಏನ್ ಕೇಳಿದ್ರು ಗೊತ್ತಿಲ್ಲ. ಈಗ ನಮ್ಮ ಅಕ್ಕ ತಂಗಿದಿರಲ್ಲ, ಏನ್ ಬರ್ತೀಯ ಮನೆಗೆ ಅಂತಂದ್ರೆ, ನೀನ್ ಚಿಬ್ಲಿ ಇಡ್ಲಿ ಮಾಡಿದ್ರೆ ಬರ್ತೀನಿ, ಒಂದ್ ದಿವಸ ಮಾಡೋಣ, ಈ ತರ ಆಗಿದೆ. ಇದನ್ನ ಮಾಡಿದಾಗ ಏನ್ ನಾಷ್ಟ ಮಾಡೋದೆ ಅಂದ್ರೆ ಚಿಬ್ಲಿ ಇಡ್ಲಿ ಅಂದ್ರೆ ಬರ್ತೀನಿ ಅಂತ. ನಾವು ಸಹ ಅದೇ ಹೇಳ್ಬೇಕು ನಿಮ್ಗೆ, ಚಿಬ್ಲಿ ಇಡ್ಲಿ ಮಾಡಿದ್ರೆ ಬರ್ತೀನಿ ಅಂತ. ಬನ್ನಿ, ಖಂಡಿತ ಬನ್ನಿ. ಇದು ಅಂಗಡಿಯಲ್ಲೇ ಚಿಬ್ಲು ಅಂತ ಹೇಳಿದ್ರೆ ಇಡ್ಲಿ ಚಿಬ್ಲು ಅಂತ ಸಿಗುತ್ತೆ. ಇಡ್ಲಿ ಚಿಬ್ಲು ಅಂದ್ರೆ ನರಸೀಪುರದಲ್ಲಿ ಸಿಗುತ್ತೆ. ಸರಿ, ಅದನ್ನ ನಾವು ತಗೊಳ್ಳುವಾಗ ಇನ್ ಕೇಸ್ ಬಂದ್ರೆ ಆ ತರನೇ ಕೇಳ್ಬೇಕು ಅಂತ ಹೇಳೋದು. ಇಲ್ಲ, ಅಲ್ಲಿ ಮಾರ್ಕೆಟ್ ಅಲ್ಲೇ ಇಟ್ಕೊಂಡಿರ್ತಾರೆ. ಇವಾಗ ಇದು ನೋಡಿರ್ತಾರಲ್ವಾ, ತಗೋತಾರೆ. ಎಲ್ರ ಮನೆಯಲ್ಲೂ ಸಾಧಾರಣ ಇರುತ್ತಲ್ಲ ಹಳ್ಳಿಯಲ್ಲಿ, ಊರ್ ಕಡೆ ಎಲ್ರ ಮನೇಲೂ ಇರುತ್ತೆ. ಈ ಯುಗಾದಿ ಹಬ್ಬಕ್ಕೆ ಅಲ್ಲಿ ಚಿಬ್ಲಿ ಇಡ್ಲಿನೇ. ಅವಾಗ ನಾವು ಸಣ್ಣ ಹುಡುಗರು ಇದ್ದಾಗ ಇಡ್ಲಿ ಅಂತಂದ್ರೆ ಉಗಾದಿ ಹಬ್ಬಕ್ಕೇನೆ ಚಿಬ್ಲಿ ಇಡ್ಲಿ ಅಂದ್ರೆ ಹಬ್ಬದಲ್ಲಿ ಇದೆ ಅಂತ. ಅಂದ್ರೆ ಮಾಮೂಲಿ ಸ್ಟ್ಯಾಂಡ್ ಅಲ್ಲಿ ಮಾಡೋದ್ಕಿಂತ ಇದು ಹೆಚ್ಚಾಗಿ ರುಚಿನ ಏನಕ್ಕೆ ಇದು ಮಾಡ್ತಾರೆ? ಇದು ಸ್ಟ್ಯಾಂಡಲ್ ಮಾಡೋದ್ಕಿಂತ ಇದ್ರಲ್ಲಿ ಬರೀ ಇಡ್ಲಿ ತಿಂದ್ರು ರುಚಿಯಾಗಿರುತ್ತೆ. ಅದಕ್ಕೆ ಏನು ಬೇಡ, ಬರೀ ಇಡ್ಲಿ ಮಾಡ್ಕೊಂಡು ತಿಂದ್ರು ಅಷ್ಟು ಟೇಸ್ಟ್ ಬರುತ್ತೆ ಅಂತ. ತಿಂತಾ ಇದ್ರೆ ಸ್ಮೆಲ್ ಅದೆಲ್ಲ ಇನ್ನ ಮಾಡಿದ್ರೆ ಅದು ಪರಿಮಳನು ಬರುತ್ತಾ ಇದ್ರದ್ದು? ಅದರಿಂದ ಇನ್ನ ಆಮೇಲೆ ಅಲ್ಲಿ ಊರ್ ಕಡೆ ಎಲ್ಲ ಎಲ್ಲಿ ಮಿಕ್ಸಿ ಎಲ್ಲ ಏನಿಲ್ಲ, ಎಲ್ಲ ಕಲ್ಲಲ್ಲಿ ರುಬ್ಬಿರ್ತಾರ. ಸೊ ನೀವು ಕೂಡ ಕಲ್ಲಲ್ಲೇ ರುಬ್ಕೊಂಡು ಬಂದಿದ್ದೀರಾ. ಸರಿ, ಸೊ ಈಗ ಹಿಟ್ಟು ಆಲ್ರೆಡಿ ರೆಡಿ ಆಗಿದೆ. ಓವರ್ ನೈಟ್ ಇಟ್ಟಿದ್ದೀರಾ ಇದನ್ನ? ರಾತ್ರಿ ಅಂದ್ರೆ ಹುಳಿ ಬರ್ಸಕ್ಕೆ? ರಾತ್ರಿ ರುಬ್ಬಿ ಬೆಳಿಗ್ಗೆ ಅಂದ್ರೆ ಒಂದು ರಾತ್ರಿ ಹುಳಿ ಬರ್ಸಿದ್ದೀರಾ ಅಲ್ವಾ? ಇದಿದೆ. ಶುರು ಮಾಡೋಣ ಅಲ್ಲ ಇಡ್ಲಿ ಮಾಡೋದಕ್ಕೆ. ಫಸ್ಟ್ ನೀವು ಚಿಬ್ಲು ಮತ್ತೆ ಹೇಗೆ ಹಾಕ್ತೀರಾ ಅದಕ್ಕೆ? ಬಟ್ಟೆ ಹಿಡ್ಕೊಂಡ್ ಬಂದಿದ್ದೀರಾ? ಬಟ್ಟೆ ತಗೊಂಡ್ಬಂದಿದ್ದೀರಾ? ಓಕೆ, ಇನ್ನೊಂದು ಚಿಬ್ಲು ತಂದಿದ್ದೀರಾ. ಬಟ್ಟೆನ ಹೇಗೆ ಹಾಕ್ತೀರಾ? ಬಟ್ಟೆ ಫಸ್ಟ್ ಅದು ಕೊಟ್ಬಿಡಿ, ಅದು ಕಾಯಕ್ಕಿಡೋಣ. ನೀರು ಇದೆಯಲ್ವಾ, ನೀರು ಹಾಕಿಟ್ಟಿದ್ದೀವಿ. ಫಸ್ಟ್ ಕೊಟ್ಬಿಡಿ, ಅದು ಕಾಯ್ಬೇಕಲ್ವ, ಒಂದು 2 ನಿಮಿಷ ಆಗುತ್ತಲ್ವಾ, ಅಷ್ಟೊತ್ತಿಗೆ ಇದನ್ನ ರೆಡಿ ಮಾಡ್ಕೊಂಡು. ಇವಾಗ ಬಟ್ಟೆ ಹಾಸ್ಕೊಂತೀನಿ. ಸೊ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆನ ತಗೊಳ್ಳುವಂಥದ್ದು, ಚಿಕ್ಕ ಬಟ್ಟೆನ ಅಲ್ವಾ? ಈಗೆಲ್ಲ ಈ ಏನದು ತಟ್ಟೆ ಇಡ್ಲಿ ಆಯ್ತು, ಚಿಕ್ಕದೇನೋ ಮಲ್ಲಿಗೆ ಇಡ್ಲಿ ಅಂತ ಬರುತ್ತೆ. ಇನ್ನು ಬೇರೆ ಬೇರೆ ಅದರಲ್ಲೇ ಅಂದ್ರೆ ಸ್ಟೀಲ್ ಅಲ್ಲೇ ಬೇರೆ ಬೇರೆ ತರ ಇರುತ್ತೆ. ಇದೊಂಥರ ಸ್ಪೆಷಲ್ ಆಗಿ. ಅದರಿಂದ ಈಗ ನಮ್ಮ ಮನೇಲೂ ಅಷ್ಟೇ, ಈಗ ಸಿಲ್ವರ್ ಪಾತ್ರೆಯಲ್ಲಿ ಎಣ್ಣೆ ಸೌರಿ ಅದರಲ್ಲೆಲ್ಲ ಮಾಡಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಸಿಲ್ವರ್ ಆದ್ರೂ ಬೇಡ, ಇಲ್ಲ ಆಗಲ್ಲ. ಚಿಬ್ಲಿ ಇಡ್ಲಿ ಮಾಡಿದ್ರೆ ಚೆನ್ನಾಗಿ ಬೆಳಿಗ್ಗೆನೂ ತಗೊಂಡ್ರೆ ಮಧ್ಯಾಹ್ನ ಅನ್ಕೊಂಡ್ರೆ ಆರಾಮಾಗಿ ತಗೋತಾರೆ. ಅದು ಪುಟ್ಟು
ಇದೆಲ್ಲ ಏನಿಲ್ಲ, ಇದೊಂದು ಇದ್ರ ಎದುರಿಗೆ ಬೇರೆ ಎಲ್ಲ ನೆಕ್ಸ್ಟ್ ಸೈಡ್ಗೆ ಹಂಗೆ. ಇದು ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀರಲ್ಲ, ಬಟ್ಟೆ ಒದ್ದೆ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಅಂಟಬಾರ್ದು ಅಂತ. ಸೊ ಇಂಥದ್ದು ಎಷ್ಟು ಇಟ್ಕೊಂಡಿರ್ತೀರಾ ಈ ಚಿಬ್ಲು ಮನೇಲಿ? 1 ಡಜನ್ ಇಟ್ಕೊಂಡು. 1 ಡಜನ್ ಇದೆ. 1 ಡಜನ್ ಇಟ್ಕೊಂಡಿದ್ದೀನಿ. ಮನೇಲಿ ಯಾರಾದ್ರೂ ಬಂದ್ರೆ ಅಥವಾ ಬೇಕಾಗುತ್ತಲ್ಲ ಒಂದಿಷ್ಟು ಇಟ್ಕೊಂಡು ಸೆಟ್ ರೀಯೂಸ್ ಮಾಡ್ತಾ ಇರ್ಬೋದಾ? ಸುಮಾರು ದಿನ ಬರುತ್ತೆ ಅನ್ಸುತ್ತಲ್ಲ ಇದು? ಸುಮಾರು ದಿನ ಬರುತ್ತೆ. ಇದನ್ನೇನು ನಾವೇನು ಅವಾಗ ಆಗಿದ ತಕ್ಷಣ ಏನು ತೊಳೆಯೋಂಥದ್ದು ಏನಿಲ್ಲ, ಯಾಕಂದ್ರೆ ಬಟ್ಟೆ ಹಾಸಿರ್ತೀವಿ. ಇದಕ್ಕೆ ಏನು ಗಲೀಜಾಗಂಥದ್ದು ಏನಿಲ್ಲ. ಬಟ್ಟೆ ಸಮೇತ ತಗೊಂಡ್ಬಿಡ್ತೀವಿ. ಏನು ಒಂದು 4-5 ಟ್ರಿಪ್ ತೊಳೆದು ಮಾಡಿದ್ಮೇಲೆ ಆಮೇಲೆ ನೀರಲ್ಲಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ರೆ ಆಯ್ತು. ಈಗ ಎಷ್ಟು ಇಡ್ಸುತ್ತೋ 1-2 ಸೌಟ್ ಹಿಂಗೆ ಹಾಕೊಂಡ್ರೆ ಅಲ್ವಾ? ಇಡ್ತೀನಿ. ಸರಿ. ಮನೇಲಿ ಇಡ್ಲಿ ಕುಕ್ಕರ್ ಅಲ್ಲೇ ಇಡ್ತೀರಾ ಅಥವಾ ಬೇರೆ ಏನಾದ್ರು? ಮನೇಲಿ ನಾನು ಪಾತ್ರೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ, ದೊಡ್ಡದು ಪಾತ್ರೆ. ಅಟ್ಟ, ಇಡ್ಲಿ ಅಟ್ಟ ಅಂತ ಬರುತ್ತಲ್ಲ, ಅದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ಫುಲ್ 12 ಚಿಬ್ಲು ಇಡ್ಲಿನೂ ಒಂದೇ ಟ್ರಿಪ್ಗೆ ಆಗುವಂಥದ್ದು. ಒಂದು 15 ಅಂದ್ರೆ ಅಗ್ಲ ಹಿಂಗೆ ಇಟ್ಬಿಡ್ತೀರಾ? ಒಂದ್ರ ಮೇಲೆ ಒಂದು ಇಡೋದಲ್ಲ? ಒಂದ್ರ ಮೇಲೆ ಒಂದೇ ಇಟ್ಬಿಡ್ತೀನಿ. ಒಂದ್ರ ಮೇಲೆ ಒಂದು ಇಟ್ಟು ಅದರ ಮೇಲೆ ಕಡ್ಡಿಗಳನ್ನ ಜೋಡಿಸಿ ಸ್ಟೆಪ್ ಮಾಡಿ ಇಟ್ರೆ ಒಂದು 15 ನಿಮಿಷಕ್ಕೆ ಅದು ಆಗುತ್ತೆ. ರೆಗ್ಯುಲರ್ ಇಡ್ಲಿ ಮಾಡಿದಾಗ ಬೇಯಿಸೋ ಎಷ್ಟು ಸಮಯ ಬೇಕೋ ಅಷ್ಟೇ ಅಷ್ಟೇ ಆಗುತ್ತೆ. ಒಂದು 15-20 ನಿಮಿಷ ಆಗುತ್ತೆ. ಸೊ ಈಗೊಂದು ನಾವಾಗಾದ್ರೆ 15 ನಿಮಿಷ ಇದಕ್ಕೆ ವೆಯ್ಟ್ ಮಾಡ್ಬೇಕಾಗೋದಕ್ಕೆ ಅಲ್ವಾ? ಸುಮಾ ಈಗ 15 ನಿಮಿಷ ಆಗಿದೆ, ನೋಡ್ತೀರಾ ಬೆಂದಿರ್ಬೋದಾ? ನೋಡ್ತೀನಿ ಬೆಂದಿದೆ ಅಂತ. ಸ್ವಲ್ಪ ಏನ್ ಬೇಕು? ನೀರು ಬೇಕಾಗಿತ್ತು ಸ್ವಲ್ಪ. ಇಲ್ಲಿ ಹಾಕ್ತೀರಾ? ಬೌಲಲ್ಲಿ ತಗೋಬೇಕಾಯ್ತು. ಬೆಂದಿದೆಯಾ ಅಂತ ನೋಡಕ್ಕೆ ಕೈ ಒಣಗಿರೋದಿದ್ರೆ ಅಂಟೋದು ಆಗಿದೆ. ಆಗಿದೆ. ಒಂದು ಇದು ಕೊಡ್ಲಾ? ಹೇಗೆ ತೆಗಿತೀರಾ? ಸ್ಪೂನ್ ಬೇಕಾಗಿದೆ? ಇಲ್ಲ. ಆಫ್ ಮಾಡ್ಕೊಂಬಿಡಿ. ಇದು ಒಂದು 2 ನಿಮಿಷ ಬೇಕಾಗುತ್ತೆ, ಯಾಕಂದ್ರೆ ತೆಗ್ದಿದ ತಕ್ಷಣ ಒಂದು 2 ನಿಮಿಷ ಬಿಟ್ರೆ ನೀಟಾಗಿ ಬಟ್ಟೆಗೆ ಅಂಟ್ಕೊಳ್ಳಲ್ಲ. ಓಕೆ, ನೀಟಾಗಿ ಬರುತ್ತೆ. ಈಗ ಬರ್ತಾ ಇದೆಯಾ? ಬರ್ತಾ ಇದೆ ನೋಡಿ. ಓಕೆ, ಸ್ಪೆಷಲ್ ಆಗಿರುವ ಚಿಬ್ಲಿ ಇಡ್ಲಿ, ಬಿಸಿ ಇಡ್ಲಿ ರೆಡಿ ಮಾಡಿಬಿಟ್ಟಿದ್ದೀರಾ? ಈ ಬತ್ತಿ ಕೊಡಿ. ಓಕೆ, ಸೊ ಟೊಮ್ಯಾಟೊ ಚಟ್ನಿ ಕೂಡ ಅದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಇಟ್ಟಿದ್ದೀರಾ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿನೂ ತಗೋಬೋದು, ನುಗ್ಗೆಕಾಯಿ ಸಾಂಬಾರು ತಗೋಬೋದು, ಜೊತೆಗೆ ವಡೆ, ಮಾಮೂಲಿ ಎಲ್ಲ ಐಟಮ್ ಏನ್ ತಗೋಬೇಕು ಅದು ತಗೋಬೇಕು. ಎಷ್ಟೋ ಜನ ಟೊಮೆಟೊ ಚಟ್ನಿ ಕಮ್ಮಿ, ಅದರಿಂದ ನಾವು ಇವತ್ತು ಟೊಮೆಟೊ ಚಟ್ನಿ ಮಾಡಿದ್ವಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ. ಚಿಬ್ಲಿ ಇಡ್ಲಿ ಟೊಮೆಟೊ ಚಟ್ನಿ ರೆಡಿ ಇದೆ, ನೋಡ್ಬೇಕು ಹೇಳಿ. ಓಕೆ, ಬಿಸಿ ಚಿಬ್ಲಿ ಇಡ್ಲಿ ಅಂತೂ ಇದು ಫಸ್ಟ್ ಟೈಮೇ ನಾನು ಚಿಬ್ಲಿ ಇಡ್ಲಿ ತಿಂದಿಲ್ಲ. ತುಂಬ ವೆರೈಟಿ ನಾನು ಹೇಳ್ದಂಗೆ ಟೇಸ್ಟ್ ಮಾಡಿದ್ದೀನಿ, ಇದಂತೂ ಟೇಸ್ಟ್ ಮಾಡೇ ಇಲ್ಲ. ಯಾರು ಈ ಕಡೆ ಎಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ. ನೀವು ಹೇಳಿದಂಗೆ ಖಂಡಿತ ಗೊತ್ತಿಲ್ಲ. ಎಲ್ಲೋ ನಿಮ್ಮೂರ ಕಡೆಯವ್ರು ನೋಡಿದರೆ ನಾವು ತುಂಬ ಕಾಮನ್ ಆಗಿ ಮಾಡ್ತೀವಿ ಅಂತ ಹೇಳಿರ್ಬೋದು. ಓಕೆ, ತುಂಬ ಸಾಫ್ಟ್ ಆಗಿದೆ. ನೀವು ಹೇಳಿದಾಗೆ ಕಟ್ ಮಾಡಿ ನೋಡಿ, ಸ್ಪೂನಲ್ಲಿ ಹಾಕಿದ ತಕ್ಷಣ ಮೃದು ಗುಣ ಇದೆಯಲ್ಲ ಗೊತ್ತಾಗ್ಬಿಡುತ್ತೆ. ಅದ್ಭುತವಾಗಿದೆ. ನೀವು ಹೇಳಿದಾಗೆ ಒಳ್ಳೆ ಪರಿಮಳ ಇದೆ. ರೆಗ್ಯುಲರ್ ಇಡ್ಲಿಯಲ್ಲಿ ಖಂಡಿತ ಈ ಪರಿಮಳ ಇಲ್ಲ. ಘಮ ಘಮ ಅಂತ ಇಡ್ಲಿಯಲ್ಲಿ ಬರ್ತಾ ಇದೆ, ಗಟ್ಟಿ ಬರೋದು. ನೀವು ಹೇಳಿದ್ರಿ ಮತ್ತೆ ಇದನ್ನ ಬರೇನು ತಿಂದು ನೋಡಿ ಅಂತ. ಯಾಕಂದ್ರೆ ಇದು ನೋಡಿದಾಗ ಇದ್ರದ್ದು ಸ್ವಲ್ಪ ಪರಿಮಳ ಎಲ್ಲ ಸುವಾಸನೆ ಎಲ್ಲ ಬಂತು. ಒಂದು ಪೀಸು ಬರೇ ಇಡ್ಲಿನೂ ತಿಂದು ನೋಡ್ತೀನಿ, ಅವಾಗ ಅದ್ರ ಹೇಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಜಾಸ್ತಿ ಇಡ್ಲಿ ಇದ್ರು ಅಷ್ಟೇ ಚಾಕು ತಗೊಂಡು ಕಟ್ ಮಾಡಿಬಿಟ್ಟು
ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡೆರಡು ಹಾಕಿ, ಸಾಸಿವೆ ಹಾಕಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಹಾಕ್ಬಿಟ್ಟು ಅದನ್ನು ಚಾಕು ತಗೋ ಕಟ್ ಮಾಡಿಬಿಟ್ಟು ಬೆಳಗ್ಗೆ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಉದುರಿಸ್ಬಿಟ್ಟು, ಉಪ್ಪು ಸ್ವಲ್ಪ ಉದುರಿಸ್ಬಿಟ್ಟು, ಇವಾಗ ರಾತ್ರಿ ಎಲ್ಲ ಇಡ್ಲಿ ಮಾಡಿದ್ವಿ ಮಿಕ್ಕೊಳ್ತು. ಬೆಳಗ್ಗೆ ಎದ್ದು ಏನು ಮಾಡಬೇಕು, ಕಟ್ ಮಾಡಿಬಿಟ್ಟು ದಪ್ಪ ದಪ್ಪ ಪೀಸ್ ಮಾಡಿ ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ಅದನ್ನು ಬರೀ ತಿನ್ಬೋದು. ಇಲ್ಲ, ನಾನು ಇವಾಗ ಅದೇ ನಿಮ್ಗೆ ಹೇಳಕ್ ಹೊರಟೆ, ಇದನ್ನ ಇಲ್ಲದೆ ಬರೇ ತಿಂದ್ರು ಅದಕ್ಕೇನೋ ಒಳ್ಳೆ ಸುವಾಸನೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ರೆಗ್ಯುಲರ್ ಇಡ್ಲಿಯಲ್ಲಿ ಖಂಡಿತ ಈ ಪರಿಮಳ ಇಲ್ಲ, ಈ ಟೇಸ್ಟ್ ಇಲ್ಲ. ಇದು ನಿಜವಾಗ್ಲೂ ನಿಮ್ಮ ಊರಿಗೆ ಬಂದು ನಾವು ತಗೊಂಡು ಹೋಗ್ಬೇಕು. ನಿಮ್ಮ ಮನೆಗೆ ಬಂದು ಚಿಬ್ಲಿ ಇಡ್ಲಿ ತಿಂದು ಅದನ್ನ ತಗೊಂಡೋಗಿ ಮನೇಲಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿದೆ. ಒಳ್ಳೆಯ ಒಂದು ಹಳೆಯ ಅಡುಗೆ, ಸ್ಪೆಷಲ್ ಆಗಿರುವಂಥ ಚಿಬ್ಲಿ ಇಡ್ಲಿ ಮತ್ತು ಟೊಮೆಟೊ ಚಟ್ನಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಶರಣು ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಟೊಮೆಟೊ ಚಟ್ನಿ ಮತ್ತು ಚಿಬ್ಲಿ ಇಡ್ಲಿಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.